ಒಂದು ನಿಮಿಷ, ನಾವು ಮುಖ್ಯ ದಿವಸದ ಮೇಲೆ ಆಚೆ ಹೋಗ್ತಿದ್ದೇವೆ, ಅದಕ್ಕೆ ನೀವೆಲ್ಲ ಹೊಸಿ ಈ ರೀತಿ ತಪ್ಪಿಸ್ಕೊಂಡು ಹೋಗ್ತಿದ್ದೀರಾ ಅಂದರೆ ನಿಮ್ಮ ಮೇಲಿರೋ ಕಂಪ್ಲೇಂಟ್ಸ್ ಎಲ್ಲ ನಿಜನಾ ಸರ್? ನೋಡಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಸೊಸೆಯೋ ನನ್ನ ಬದುಕಿದ್ದಿದ್ರೆ ಅವಳೇ ನಿಮ್ಮೆಲ್ರಿಗೂ ಉತ್ತರ ಕೊಟ್ಟಿರೋಳು. ಸತ್ತವಳ ಮ್ಯಾಕೆ ಸುಳ್ಳಿನ ಒದಕೆ ಒತ್ಸವ್ರೆ. ನೀವು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಬಂಗಾರಮ್ಮನವ್ರೆ, ಯಾರು ಎಷ್ಟೇ ಬೂದಿ ಮುಚ್ಚಿದ್ರು ಸತ್ಯ ಅನ್ನೋದು ಕೆಂಡದ ಥರ ಒಂದಲ್ಲ ಒಂದಿನ ಹೊಗೆ ಆಡುತ್ತೆ. ನೀವು ಹೇಳ್ತಿರೋ ದಿಟನಯ್ಯ, ನಮ್ಮವ್ರೇನು ತಪ್ಪು ಮಾಡಿಲ್ಲ ಅನ್ನೋದು ಆದಷ್ಟು ಬಿರ್ನೆ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. ಬಂಗಾರಮ್ಮನವ್ರೆ, ಮೊದಲೆಲ್ಲ ನಿಮಗೂ ನಿಮ್ಮ ಸೊಸೆಗೂ ತುಂಬಾನೇ ಮನಸ್ತಾಪ ಐತಂತೆ, ಇದು ನಿಜನಾ? ನನ್ನ ಸೊಸೆ ನನಗೆ ಮಗಳಿಗಿಂತ ಹೆಚ್ಚಾಕಿದ್ರು. ಅವ್ರ ಅಕ್ರಮವಾಗಿ ಹಣ ಸಂಪಾದನೆ ಮಾಡಕ್ಕೆ ನೀವೇ ಪ್ರೋತ್ಸಾಹ ಮಾಡ್ತಿದ್ರಿ ಅಂತ ಕೇಳಿ ಬರ್ತೈತೆ, ನಿಜನಾ? ಏಯ್, ಏನು ಮಾತಾಡ್ತಿದ್ದೀರಾ? ನಮ್ಮ ದುಡ್ಡಿನ ದರ್ದೇನಿಲ್ಲ, ಮೈ ಕೈತೆ ಅಂತ ಏನೇನೋ ಮಾತಾಡೋದಲ್ಲ. ಹೆಂಡತಿ ಸುಮ್ಕಿರು ಮಗ. ನೋಡ್ರಿ, ಸತ್ಯ ಮಾತಾಡಿದ್ರೆ ಎಲ್ರಿಗೂ ಕೋಪ ಬರುತ್ತೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸ್ನೇಹ ಒಬ್ಬರೇ ಅಲ್ಲ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದು. ನಿಮಗೆ ಸಿಕ್ಕಿರೋ ಮಾಹಿತಿನ ನೀವೇ ಮಾಡಿಕೊಳ್ಳಿ. ದಿಟ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ನಾವು ನಿರೂಪಿಸ್ತೀವಿ. ಬಂಗಾರಮ್ಮನವ್ರೆ, DC ಸ್ನೇಹ ಅವ್ರ ತಾಯಿ ಪುಟ್ಟಕ್ಕ ಬೆಂಗಳೂರವ್ರಿಗೂ ಪಾದಯಾತ್ರೆಗೆ ಹೋಗ್ತಿದ್ರಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪಾಪ ಪುಟ್ಟಕ್ಕ ಸ್ಯಾನೆ ಒಳ್ಳೆಯವಳು. ಅವಳಿಗೆ ಇಡೀ ಪ್ರಪಂಚದಾಗೆ ಎಲ್ಲರೂ ಅವಳಂಗೆಯ ಒಳ್ಳೆಯವ್ರೆ. ಅದಕ್ಕೆ ಮಗಳಿಗೋಸ್ಕರ ದೇಹ ದಂಡಿಸ್ಕೊಂಡು ಹೊಂಟವಳೆ. ಆದರೆ ಅವಳು ಈ ಹೋರಾಟಕ್ಕೆ ನ್ಯಾಯ ಸಿಗ್ತೈತೆ ಅಂತ ನಂಗನ್ಸಕ್ಕಿಲ್ಲ. ನಂಬಿಕೆನೇ ಇಲ್ಲ ಅಂತ ಹೇಳ್ತಿದ್ದೀರಾ? ಹಾಗಾದರೆ ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು? ಮೊದಲು ಇದಕ್ಕೆಲ್ಲ ಯಾರ ಕಾರಣನೋ ಅವ್ರು ಸಿಕ್ಕಾಕಬೇಕು. ಆಮ್ಯಾಕೆ ನನ್ನ ಸೊಸೆ ಮೇಲೆ ಒರೆಸಿರೋ ಆಪಾದನೆಲ್ಲ ಸುಳ್ಳು ಅಂತ ಅವ್ರ ಬಾಯಿಂದಲೇ ಒಪ್ಕೋಬೇಕು. ಆಗ್ಲಯ್ಯ ಇದಕ್ಕೆಲ್ಲ ನ್ಯಾಯ ಸಿಕ್ಕಂಗಾಗೋದು. ನಿಮ್ಮ ಪ್ರಕಾರ ಸುಳ್ಳು ಆರೋಪ ಮಾಡ್ತಿರೋದು ಯಾರು? ಇನ್ಯಾರು? ಅವಳೇ, ಆ ಸಿಂಗಾರ. ಅವಳಿಂದಲಯ್ಯ ಹೀಟೆಲ್ಲ ಆಯ್ತಾ ಇರೋದು. ಇದೊಂಥರ ಕೋತಿ ತಾನ್ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತಿರೋ ಥರ ಇದೆ. ನಿನ್ ಮಾತಿನ ಅರ್ಥ? ನೀವು ನೋಡಕ್ಕೆ ಸಿಂಗಾರಮ್ಮನ ಥರನೇ ಇದ್ದೀರಾ. ನೀವೇ ಕೆಲಸ ಎಲ್ಲ ಮಾಡಿ ಸಿಂಗಾರಮ್ಮನ ಹೆಸರನ್ನ ಮುಂದೆ ತರ್ತಾ ಇದ್ದೀರಾ ಅಂತ ಅನುಮಾನ. ಅಯ್ಯೋ, ನೀನು ಏನೆಲ್ಲ ಮಾತಾಡ್ತಿದ್ಯಾ? ಸುಮ್ಕಿರು ಮಗ. ಅಲ್ಲವಾ ಇನ್ನು